ಶೀಘ್ರವೇ ರಾಮದುರ್ಗ ರೈಲು ಮಾರ್ಗದ ಸಮೀಕ್ಷೆ ಸಂಸದ ಜಗದೀಶ್ ಶೆಟ್ಟರ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ನೂತನ ನ್ಯಾಯಾಲಯ ಕಟ್ಟಡವನ್ನು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ಸಂಸದ ಜಗದೀಶ್ ಶೆಟ್ಟರ್ ಶೀಘ್ರವೇ ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗದ ಸಮೀಕ್ಷೆ ಮಾಡಲಾಗುವುದೆಂದು ಹೇಳಿದರು. ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ಲೋಕಾಪುರ್ ರಾಮದುರ್ಗ ಮಾರ್ಗವಾಗಿ ಧಾರವಾಡಕ್ಕೆ ತಲುಪುವ ರೈಲು ಮಾರ್ಗ ಕುರಿತು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸಲಾಯಿತು. ಲೋಕಾಪುರ್ ರಾಮದುರ್ಗ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗದ ಕುರಿತು ಮನವಿ ಸಲ್ಲಿಸಲು ಮುಂಚೆ ಸಚಿವರು ವೇದಿಕೆಯಲ್ಲಿ ಶೀಘ್ರವೇ ಲೋಕಾಪುರ್ ರಾಮದುರ್ಗ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗದ ಸಮೀಕ್ಷೆ ಮಾಡಲಾಗುವುದು ಎಂಬ ಮಾತನ್ನು ಕೇಳಿ ರೈಲು ಹೋರಾಟಕ್ಕೆ ಸಮಿತಿ ಮುಖಂಡ ಶಫಿ ಬೆಣ್ಣಿ ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈಲು ಹೋರಾಟ ಕ್ರಿಯಾ ಸಮಿತಿ ಮುಖಂಡ ದಾದಾಪೀರ್ ಕೆರೂರ, ಬಿಎಫ್ ಹಾಜಿ, ಯಾರ್ ಪಠಾಣ್, ತೌಕೀರ್ ಖತೀಬ್, ಜಾವೀದ್ ಯಾದವಾಡ, ಮೊಹಮ್ಮದ್ ಬೇಗ್ ನಿಗದಿ ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರ್ಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಮತ್ತೆ ಇವತ್ತಿನ ಅಶ್ವಿನಿ ಅವರಿಗೆ ನಾನು ರೈಲ್ವೆ ಮಂತ್ರಿಯವರಿಗೆ ಮತ್ತೊಮ್ಮೆ ನಾನು 2-3 ಸಲ ಮನವಿ ಕೊಟ್ಟಿದ್ದೇನೆ. ಈಗ ಲೇಟೆಸ್ಟ್ ಆಗಿ ಒಂದು 10-15 ದಿವಸದ ಒಂದು ಮನವಿ ಕೊಟ್ಟು ಇದು ಒಂದು ಸರ್ವೆ ಮಾಡಿಸಿ ಅವಾಗ ನಿಜವಾದಂಥ ಪರಿಸ್ಥಿತಿ ಗೊತ್ತಾಗುತ್ತೆ. ಈ ಲಕ್ಷಾಂತರ ಜನ ರೇಣುಕಾ ಯಲ್ಲಮ್ಮ ಜಾತ್ರೆ ಹೋಗ್ತಾರೆ. ಅದಕ್ಕಾಗಿ ಆ ಒಂದು ಸರ್ವೆ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಅವರು ಒಪ್ಕೊಂಡಿದ್ದಾರೆ. ಆ ರೀಸರ್ವೆ ಆತಂದ್ರೆ ಸರಿಯಾದಂಥ ಒಂದು ರಿಪೋರ್ಟ್ ಬಂತಂದ್ರೆ ಎಷ್ಟು ಈ ಭಾಗದಲ್ಲಿ ಜನ ಓಡಾಡ್ತಾರೆ, ಪ್ರಯಾಣಿಕರು ಎಷ್ಟು ಅನ್ನುವಂಥದ್ದು ಆದರೆ ಮುಂದೆ ಹೊಸ ರೈಲ್ವೆ ಮಾರ್ಗಕ್ಕೂ ನಾವು ಹಣ ಮಂಜೂರು ಮಾಡಿಸ್ತೀವಿ. ಸರ್, ಈಗಾಗಲೇ ನೀವು 2 ಬಾರಿ ವಿ ಸೋಮಣ್ಣ ಅವರಾಗಿರ್ಬೋದು, ತಾವಾಗಿರ್ಬೋದು, ದೆಹಲಿ ಕೂಡ ಈಗ ಕೇಂದ್ರ ಸಚಿವರನ್ನ ಭೇಟಿ ಆಗಿರ್ಬೋದು, ಏನು ಹೇಳಿದ್ದಾರೆ? ಹೆಚ್ಚು ಕಡಿಮೆ ಅವರು ಒಪ್ಕೊಂಡಿದ್ದಾರೆ ರೀಸರ್ವೆ ಮಾಡಲಿಕ್ಕೆ. ಇನ್ನು ಒಂದು ಫಾರ್ಮಲ್ ಆಗಿ ಒಂದು ಆರ್ಡರ್ ಆಗಬೇಕಾಗಿದೆ. ಆರ್ಡರ್ ಆಗ್ತಂದ್ರೆ ರೀಸರ್ವೆ ಸ್ಟಾರ್ಟ್ ಆಗಿದೆ. ಸರ್, ಇವತ್ತು ನ್ಯಾಯಾಲಯ ಕಟ್ಟಡದ ಉದ್ಘಾಟನೆ ಆಗ್ತಾ ಇದೆ. ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು, ಶಾಸಕರು ತಯಾರಾಗಿದ್ದಾರೆ, ಇದ್ರ ಬಗ್ಗೆ ಅದಕ್ಕೆ ಒಬ್ಬ ಜನಪ್ರತಿನಿಧಿ ಎಲ್ಲರ ಪರವಾಗಿ ನಾನೇ ಬಂದ್ಬಿಟ್ಟಿದ್ದೆ. ಕೂಡ ಸಮ್ಮತವನ್ನು ತೋರಿಸಿದ್ರು. ಈಗಾಗಲೇ 2 ಬಾರಿ ಕೇಂದ್ರ ಸಚಿವರು ಭೇಟಿಯಾಗಿದ್ದಾರೆ. ಮರು ಸರ್ವೆ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಸರ್? ನಾವು ಇವತ್ತು ರಾಮದುರ್ಗದಲ್ಲಿ ನೂತನವಾಗಿ ಕೋರ್ಟ್ ಕಟ್ಟಡವನ್ನು ಉದ್ಘಾಟನೆ ಇತ್ತು. ಆ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ MP ಆದಂಥ ಜಗದೀಶ್ ಶೆಟ್ಟರ್ ಸಾಹೇಬರು ಉದ್ಘಾಟನೆ ಮಾಡಿದರು. ನಾವು ರೈಲು ಹೋರಾಟ ಸಮಿತಿಯಿಂದ ಎಲ್ಲರೂ ಪುನಃ ಅವರಿಗೆ ಲೋಕಾಪುರ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡ ತಲುಪುವಂಥ ರೈಲು ಹೋರಾಟದ ಬಗ್ಗೆ ಅವ್ರ ಗಮನಕ್ಕೆ ತಂದಾಗ ನಾವು ಅವ್ರ ಗಮನಕ್ಕೆ ತರೋಕ್ಕಿಂತ ಮುಂಚೆನೇ ಅವ್ರ ವೇದಿಕೆ ಮೇಲೆ ಈಗಾಗಲೇ ರೈಲ್ವೆ ಮಂತ್ರಿ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಖಂಡಿತವಾಗಿ ರೀಸರ್ವೆಗೆ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಅದನ್ನು ಕೇಳಿ ತುಂಬ ಸಂತೋಷ ಆಯಿತು. ಮತ್ತೆ ನಾವು ಅವ್ರನ್ನ ಪುನಃ ವಿಚಾರಣೆ ಮಾಡಿದಾಗ ಅವ್ರ ಮನೆಗೆ ಮತ್ತೊಂದು ಸಾರಿ ಇವತ್ತು ಅವ್ರಿಗೆ ಕೊಟ್ಟಾಗ ಇಲ್ಲ, ನಾನು ಖಂಡಿತವಾಗಿಯೂ ಇದನ್ನು ನಾನು ಮಾಡ್ತೀನಿ, ನೀವು 7ನೇ ತಾರೀಕಿಗೆ ನಿಮ್ಮ ಕರ್ನಾಟಕ ರಾಜ್ಯ ರೈಲು ಹೋರಾಟ ಅಧ್ಯಕ್ಷರಾದಂಥ ಕುತುಬುದ್ದೀನ್ ಕಾಜಿ ಸಾಹೇಬ್ರನ್ನ ನೀವು ಬೆಳಗಾವಿಗೆ ಕರ್ಕೊಂಡು ಬರ್ರಿ. ಅವ್ರ ಜೊತೆ ನಾನು ಇಂದ ಸಾಕಷ್ಟು ಅವ್ರ ಜೊತೆ ನಾನು ವಿಚಾರಗಳನ್ನು ಪಡಿಬೇಕಾಗಿತ್ತು. ಮಾಡಿ ನಂತರ ಮತ್ತೆ ಒಂದು ಸಾರಿ ನಾನು ರೈಲ್ವೆ ಮಂತ್ರಿಗೆ ಭೇಟಿಯಾಗಿ ಈ ಕೆಲಸವನ್ನು ಮಾಡೋಣ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನೀವು ಒತ್ತಡ ತರ್ರಿ ಅನ್ನುವಂಥದ್ದು ಹೇಳಿದ್ದಾರೆ. ಅದಕ್ಕೆ ನಾವು ತುಂಬ ಅವ್ರಿಗೆ ನಮ್ಮ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳ್ತೀವಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.